ಇಂದಿನ ಮುಧೋಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಿತ್ರರಿಗೆ SDPI ಮುಧೋಳ ವಿಧಾನಸಭೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಮುಧೋಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ರಾಜಬಕ್ಷ್ ಜಮಾದಾರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಧೋಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಲು ರಾಜಬಕ್ಷ್ ಜಮಾದಾರ್ ಅವರಿಗೆ ಹೇಳಿಕೊಳ್ಳುತ್ತೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಧೋಳ ವಿಧಾನಸಭಾ ಕ್ಷೇತ್ರದಿಂದ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂತಂದ್ರೆ, ಇವತ್ತಿನ ದಿವಸ ಮುಧೋಳ ನಗರ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇದೆ. ಮುಧೋಳ ನಗರದಲ್ಲಿ ಜಾಸ್ತಿ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಹೊಳ್ಳಿ ದಿನದಿಂದ ದಿನಕ್ಕೆ ಆಕ್ಸಿಡೆಂಟ್ ಕೂಡ ಆಗ್ತಾ ಇದ್ದಾವೆ ಹಾಗೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ಇವತ್ತಿನ ದಿವಸ SDPI ವತಿಯಿಂದ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಇವತ್ತಿನ ದಿವಸ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ SP ಅವರಿಗೆ ಹಾಗೂ IG ಅವರಿಗೆ ಹಾಗೂ DIG ಅವರಿಗೆ ಹಾಗೂ ಗೃಹ ಮಂತ್ರಿ ಅವರಿಗೆ ಇವತ್ತಿನ ದಿವಸ ನಾವು ಮುಧೋಳ ವಿಧಾನಸಭಾ ಕ್ಷೇತ್ರ ವತಿಯಿಂದ ಒಂದು ಗ್ರಾಮೀಣ ಪೊಲೀಸ್ ಠಾಣೆ ಆಗಬೇಕು ಅನ್ನುವ ನಮ್ಮೊಂದು ಆಗ್ರಹವಾಗಿದೆ. ಯಾಕೆ ಗ್ರಾಮೀಣ ಪೊಲೀಸ್ ಠಾಣೆ ಆಗಬೇಕಪ್ಪ ಅಂತಂದ್ರೆ, ಇವತ್ತಿನ ದಿವಸ ಮುಧೋಳ ನಗರದಲ್ಲಿ ದಿನದಿಂದ ದಿನಕ್ಕೆ ಅತಿ ವೇಗವಾಗಿ ಬೆಳೀತಾ ಇದೆ. ಸುಮಾರು 32 ಹಳ್ಳಿಗಳನ್ನು ಇವತ್ತಿನ ದಿವಸ ಮುಧೋಳ ತಾಲೂಕು ಹೊಂದಿರುತ್ತದೆ. ಅದರಲ್ಲಿ 2011ರ ಪ್ರಕಾರ ನಗರದ ಜನಸಂಖ್ಯೆ 56,000 ಜನಸಂಖ್ಯೆ ಇರುತ್ತದೆ. ಅದೇ ರೀತಿ ಗ್ರಾಮೀಣ ಜನಸಂಖ್ಯೆ 1,86,000 ಜನಗಳ ಒಂದು ಗ್ರಾಮೀಣ ಪ್ರದೇಶವಾಗಿರುತ್ತದೆ. ಇವತ್ತಿನ ದಿವಸ ನಾವು 2011ರ ಒಂದು ಜನಸಂಖ್ಯೆ ಅನುಗುಣವಾಗಿ ನೋಡೋದಾದರೆ ಇವತ್ತು 2024ರಲ್ಲಿ ಇವತ್ತಿನ ದಿವಸ ನಾವು ಕಳೀತಾ ಇದ್ದೀವಿ. 13 ವರ್ಷಗಳ ಆದರೂ ಕೂಡ ಇವತ್ತಿನ ದಿವಸ ನಮ್ಮ ಜನಸಂಖ್ಯೆ ಮುಧೋಳ ನಗರದಲ್ಲಿ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಮ್ಮ ಮುಧೋಳ ಒಂದು ಗ್ರಾಮೀಣ ಪೊಲೀಸ್ ಠಾಣೆಯನ್ನು ಆಗ್ಬೇಕಂತಪ್ಪ ಅಂತಂದ್ರೆ ನಮ್ಮದೊಂದು ಇವತ್ತು ಆಗ್ರಹ ಇದೆ. ಅದರ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಲವಾರು ಮುಳುಗಡೆ ಪ್ರದೇಶಗಳು ಇವತ್ತು ಮುಧೋಳದ ಸುಮಾರು 3 ಕಿಲೋಮೀಟರ್ ಒಳಗೆ ಇವತ್ತಿನ ದಿವಸ ಬಂದಿದ್ದಾವೆ. ಉದಾಹರಣೆಗೆ ಬಳ್ಳೂರು RC ಆಗಿರ್ಬೋದು, ಗೀರ್ಗಾಂವ್ ಆಗಿರ್ಬೋದು, ಯಡಳ್ಳಿ ಆಗಿರ್ಬೋದು, ಗುಡ್ದಿನಿ ಆಗಿರ್ಬೋದು, ಹಂಚನಾಳ್ ಆಗಿರ್ಬೋದು, ಹೀಗೆ ಸುಮಾರು ವಸತಿ ಕೇಂದ್ರಗಳ ಜಾಗ ಏನಪ್ಪಾ ಅಂದ್ರೆ ಮುಳುಗಡೆ ಜಾಗ ನಮ್ಮ ಮುಧೋಳದ ಒಂದು 3 ಕಿಲೋಮೀಟರ್ ಒಳಗಡೆ ಏನಪ್ಪಾ ಅಂತಂದ್ರೆ ಕೊಟ್ಟಿರುತ್ತಾರೆ. ಅದೇ ರೀತಿ 2015ರಲ್ಲಿ ನಮ್ಮ ಮುಧೋಳ ಪುರಸಭೆಯನ್ನು ನಗರಸಭೆಯನ್ನಾಗಿ ಪರಿವರ್ತನೆಯನ್ನಾಗಿ ಮಾಡಿರುತ್ತಾರೆ. ಆದರೂ ಕೂಡ 2021ರಲ್ಲಿ ಬೆಳಗಲಿಯ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾರ್ಪಡಿಸಿರುತ್ತಾರೆ. ಮತ್ತೆ ಇವತ್ತಿನ ದಿವಸ ಮುಧೋಳ ತಾಲೂಕಿನಲ್ಲಿ 35ಕ್ಕೂ ಹೆಚ್ಚು ಬಡಾವಣೆಗಳಾಗಿವೆ. 40ಕ್ಕೂ ಹೆಚ್ಚು ಸಹಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇವತ್ತು ದಿವಸ ನಮ್ಮ ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾವೆ. 30ಕ್ಕೂ ಹೆಚ್ಚು ಅಧಿಕ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ನಮ್ಮ ಮುಧೋಳ ನಗರದಲ್ಲಿ ಇದೆ. ಅದೇ ರೀತಿಯಾಗಿ ಮುಧೋಳ ತಾಲೂಕಿನಲ್ಲಿ ಪ್ರತಿದಿನವಾಗಿ ಒಂದು ಕಬ್ಬಿನ ಹೋರಾಟ ಆಗಿರಬಹುದು, ಬೇರೆ ಬೇರೆ ಹೋರಾಟಗಳು, ಬೇರೆ ಬೇರೆ ಒಂದು ಪ್ರತಿಭಟನೆಗಳು ಇವತ್ತಿನ ದಿವಸ ನಮ್ಮ ಮುಧೋಳ ನಗರದಲ್ಲಿ ನಡೀತಾ ಇದ್ದಾವೆ. ಇನ್ನೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ವಿಜಯಪುರ ಹಾಗೂ ಬೆಳಗಾವ್ ಹೆದ್ದಾರಿ ಕೂಡ ಇಲ್ಲಿ ನಮ್ಮ ಮುಧೋಳ ನಗರದಲ್ಲಿ ಹಾಯ್ದು ಹೋಗಿರುತ್ತದೆ. ರಾಯಚೂರು ನಿಪ್ಪಾಣಿ ಹೆದ್ದಾರಿ ಇರುತ್ತದೆ. ಹಾಗೂ ಮುಧೋಳ ತಾಲೂಕಿನಲ್ಲಿ ಸುಮಾರು 4 ಸಕ್ಕರೆ ಕಾರ್ಖಾನೆಗಳು ಇರುತ್ತದೆ. ಅದರಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಕೂಡ ಇವತ್ತಿನ ದಿವಸ ನಮ್ಮ ಈ ತಾಲೂಕಿನಲ್ಲಿ ಇರುತ್ತವೆ. ಪ್ರತಿ ವರ್ಷ ಕಬ್ಬಿನ ಕಟಾವಿಗೆ ಸುಮಾರು 20,000 ಕಾರ್ಮಿಕರು ಏನಪ್ಪಾ ಅಂತಂದ್ರೆ ಮುಧೋಳ ತಾಲೂಕಿಗೆ ಆಗಮಿಸ್ತಾರೆ. ಪ್ರತಿ ವರ್ಷ ಒಂದು ಕಬ್ಬಿನ ಕಟಾವಿಗೆ 20 ವರ್ಷ ಏನಪ್ಪಾ ಅಂತಂದ್ರೆ ಒಂದು ಕಬ್ಬಿನ ಕಟಾವು ಬೇರೆ ರಾಜ್ಯಗಳಿಂದ ಏನೈತಿ ಕಾರ್ಮಿಕರು ಏನೈತಿ ವಲಸೆಗಳು ಬರ್ತಾರ. ಅದಕ್ಕಾಗಿ ಮೇಲಿನ ಮೇಲೆ ಏನಪ್ಪಾ ಅಂತಂದ್ರ ಅಪಘಾತಗಳು ಹೆಚ್ಚಾಗ್ತಾ ಇದಾವ. ಉದಾಹರಣೆಗೆ 2023ರಲ್ಲಿ 52 ಜನ ಮರಣ ಹೊಂದಿರುತ್ತಾರೆ. ಅಪಘಾತದಲ್ಲಿ 52 ಜನ ಮರಣ ಹೊಂದಿರುತ್ತಾರೆ. 61 ಜನ ಆಕ್ಸಿಡೆಂಟ್ ಆಗಿ
ಒಂದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ. 2024 ಪ್ರಕಾರ ಮರಣ ಹೊಂದಿದ ಸಂಖ್ಯೆ 74 ಆಗಿದೆ. ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಇರುವಂತಹ ಸಂಖ್ಯೆ 40 ಜನಗಳಾಗಿದ್ದಾರೆ. ಈಗ ಕೆಲವೇ ತಿಂಗಳಲ್ಲಿ, ಈಗ ಹೊಸ ವರ್ಷ ಸ್ಟಾರ್ಟ್ ಆಗಿ ಇನ್ನೂ 6-7 ತಿಂಗಳಾಗಿದೆ. ಇವಾಗ 74 ಜನಗಳು ಇವಾಗ ಏನಾಯ್ತು ಅಂದ್ರೆ ಅಪಘಾತದಲ್ಲಿ ಮರಣವನ್ನು ಹೊಂದಿರುತ್ತಾರೆ. ಅದೇ ರೀತಿ ಸುಮಾರು ನಮಗೆ ಪ್ರತಿ ವರ್ಷವೂ ಕೂಡ ಅಪರಾಧದ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ ಮುಧೋಳದಲ್ಲಿ. ಉದಾಹರಣೆಗೆ 2001ರಲ್ಲಿ 257 ಪ್ರಕರಣಗಳು ದಾಖಲಾಗಿದ್ದವು. 2022ರಲ್ಲಿ 344 ಪ್ರಕರಣಗಳು ದಾಖಲಾಗಿದ್ದವು. 2023ರಲ್ಲಿ 354 ಪ್ರಕರಣಗಳು ದಾಖಲಾಗಿದ್ದಾವೆ. ಈಗ ತಾನೇ ಹೊಸ ವರ್ಷ ಸ್ಟಾರ್ಟ್ ಆಗಿದ್ದಾವೆ. ಇವಾಗಲೇ 246 ಪ್ರಕರಣಗಳು ಏನಪ್ಪಾ ಅಂತ ಇವತ್ತಿನ ದಿವಸ ದಾಖಲಾಗಿದ್ದಾವ. ಅದಕ್ಕೋಸ್ಕರ ನಮ್ಮ SDPI ವತಿಯಿಂದ ಇವತ್ತಿನ ದಿವಸ ನಾವು ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲಿ ಬಾಗಲಕೋಟೆ ಉಸ್ತುವಾರಿ ಸಚಿವರು ಈ ಮುಧೋಳ ಗ್ರಾಮೀಣ ಪೊಲೀಸ್ ಠಾಣೆ ಬಗ್ಗೆ ಒಂದು ಯೋಚಿಸಿ ಒಂದು 10 ದಿನಗಳಲ್ಲಿ ಇದು ನಮ್ಮ ಜನರ ಪರವಾಗಿ ಇದೊಂದು ತುಂಬಾ ಕಷ್ಟವಾಗ್ತಾ ಇದೆ. ಸ್ಟೇಷನ್ ನಲ್ಲಿ ಹೋದ್ರು ಕೂಡ ಯಾವುದೋ ಒಂದು ಇವಾಗ ಪ್ರವಾಹ ಬರುತ್ತೆ. ಪ್ರವಾಹ ಬಂದ್ರೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಅಲ್ಲಿ ಪೊಲೀಸ್ ಕಾವಲಕ್ಕೆ ಹಾಕಬೇಕಾಗಿರುತ್ತದೆ ಮತ್ತು ಕಳ್ಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವ. ಮುಧೋಳ ಶಹರ ಠಾಣೆಯಿಂದ ಪ್ರತಿ ವರ್ಷವೂ ಕೂಡ ಈ ರೀತಿ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ನಿಂದ ಹಣ ಬರುವಾಗ ಮನೆಗಳ ಕಳ್ಳತನ ಪ್ರಕರಣ ಹೆಚ್ಚಾಗ್ತಾ ಇದಾವ ಅಂತ ಕೂಡ ಅವೇರ್ನೆಸ್ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗ್ರಾಮೀಣ ಪೊಲೀಸ್ ಠಾಣೆ ಒಂದು ನಕ್ಷೆಯು ಕೂಡ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಒಂದು ರೆಡಿ ಆಗಿರೋದ್ರಿಂದ ಆದ ಕಾರಣ ನಾವು ಇವತ್ತಿನ ದಿವಸ ನಮ್ಮ SDPI ವತಿಯಿಂದ ನಾವು ಗೃಹ ಸಚಿವರಿಗೆ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಇವತ್ತಿನ ಉಸ್ತುವಾರಿ ಸಚಿವರಾಗಿರ್ಬೋದು, SDPI ವತಿಯಿಂದ ಇವತ್ತಿನ ದಿವಸ ಈ ಗ್ರಾಮೀಣ ಪೊಲೀಸ್ ಠಾಣೆಯನ್ನು ಆದಷ್ಟು ಬೇಗ ಇದನ್ನ ನಮ್ಮ ಆಗ್ರಹ ಪರಿಗಣಿಸಬೇಕಂತ ಅಂದ್ಬಿಟ್ಟು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರರು ಇವತ್ತಿನ ದಿವಸ ನಾವು ಕರೆದಿದ್ದಕ್ಕಾಗಿ ತಾವೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿ ಬಂದಿದ್ದಕ್ಕೆ ಹಾಗೂ ಇಲ್ಲಿ ಬಂದಕ್ಕಂತ ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಪತ್ರಿಕಾಗೋಷ್ಠಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂಬರುವ ದಿನಮಾನದಲ್ಲಿ ನಿಮ್ಮ ಪಕ್ಷದಿಂದ ನೀವೇನ್ರಿ ಕಂಟೆಸ್ಟ್ ಮಾಡಬೇಕಂತ ವಿಚಾರ ಮಾಡಿರೇನ್ರಿ? ಎಲೆಕ್ಷನ್ಗಳು ಬರಾಗ್ತಾವು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಬರುವುದವು. ಬರೋ ದಿನಮಾನದಾಗ ನೀವೇನ್ರಿ ನಿಮ್ಮ ಪಕ್ಷದ ವತಿಯಿಂದ ಮಾಡ್ಬೇಕಂತ ಮಾಡಿರಿ? ನಾವು ಮುಧೋಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇನ್ನು ಮುಂದೆ ಯಾವುದೇ ಕೂಡ ಒಂದು ಚುನಾವಣೆ ಬಂದ್ರೆ ಆ ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ಭಾಗವಹಿಸ್ತೇವೆ. ಈ ಉದಾಹರಣೆಗೆ TP ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದಾವ. ಆ ಎಲೆಕ್ಷನ್ಗೂ ಕೂಡ ನಾವೊಂದು ಸಜ್ಜಾಗ್ತಾ ಇದ್ದೀವಿ. ಆ ಎಲೆಕ್ಷನ್ ಒಂದು ಸ್ಟಡಿ ಮಾಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಗರಸಭಾ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, MLA ಆಗಿರ್ಬೋದು, ಯಾವುದೇ ಕೂಡ ಚುನಾವಣೆ ಬಂದರೂ ಕೂಡ ಆ ಚುನಾವಣೆಯಲ್ಲಿ SDPI ಅನ್ನಿಸಿ ಸ್ಪರ್ಧೆ ಮಾತ್ರ ಖಚಿತವಾಗಿರುತ್ತದೆ. ಮಾಲಿಂಗಪುರ ತಾಲೂಕಿನಾಗ ಇತ್ರಿ, ನಮ್ಮ ತಾಲೂಕಿನಾಗ ಈಗ ಮಾಲಿಂಗಪುರ ಬನಟ್ಟಿ ರಬಕೈ ಬಂಡಿ ತಾಲೂಕಿನಾಗ ಹೋಗೈತಿ. ಮತ್ತೊಂದು ಪೊಲೀಸ್ ಸ್ಟೇಷನ್ ಐತಿ, ಲೋಕಾಪುರದಾಗ ಒಂದು ಐತಿ. ಇನ್ನೊಂದು ಯಾಕೆ ಬೇಡಾಕತ್ತೀರಿ ನೀವು? ಕಾರಣ ನಾವು ಅದೇ ಹೇಳ್ತಾ ಇದ್ದೀವಿ ಸರ್. ಇವತ್ತಿನ ದಿವಸ ನಮ್ಮ ಪೂರ ಮುಧೋಳ ಒಳಗಡೆ ಸಿಮೆಂಟ್ ಕಾರ್ಖಾನೆ ಇದಾವ, ಸಕ್ಕರೆ ಕಾರ್ಖಾನೆ ಇದಾವ. ಮತ್ತೆ ಅದೇ ರೀತಿ ದಿನದಿಂದ ದಿನಕ್ಕೆ ಬಡಾವಣೆಗಳು ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವ ಮತ್ತು ತುಡುಗುಗಳ ಕಳ್ಳತನ ಕೂಡ ಜಾಸ್ತಿ ಆಗ್ತಾ ಇದಾವ. ಅದಕ್ಕೋಸ್ಕರನೇ ಏನೈತಿ, ಒಂದು ಗ್ರಾಮೀಣ ಪೊಲೀಸ್ ಠಾಣೆ ಆಗೋದ್ರಿಂದ ಆಯಾ ಗ್ರಾಮೀಣ ಹಳ್ಳಿಗಳಿಗೆ ಒಂದು ವಿಚಾರ ಬೇರೆ, ಪೊಲೀಸ್ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಆ ಪ್ರಕರಣಗಳನ್ನ ನಾವು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಮುಧೋಳ ಪೊಲೀಸ್ ಠಾಣೆ ವತಿಯಿಂದ. ಅದಕ್ಕೋಸ್ಕರ ಒಂದು ಗ್ರಾಮೀಣ ಪೊಲೀಸ್ ಠಾಣೆ ಆದ್ರೆ ಪೊಲೀಸ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಪ್ರಕರಣಗಳು ಕಡಿಮೆ ಆಗ್ತಾವ. ಅದಕ್ಕೋಸ್ಕರನೇ ನಮ್ದೊಂದು ಇದೊಂದು ಆಗ್ರಹ ಇದೆ. ಶಹರ ಠಾಣೆ ಒಂದು ಆಗ್ಬೇಕು, ಗ್ರಾಮೀಣ ಠಾಣೆ ಒಂದು ಆಗ್ಬೇಕು. ಹಾ. ಆಯ್ತು.